ವೆರಿ ಅದೊಂದನ್ನ ತಗೊಂಬಂದ್ ತೋರ್ಸಿದ್ರೆ ಸಾಕು, ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು. ಅವ್ರ ಬೆಂಬಲ ಇಲ್ವಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ. ರಾಧಾಕೃಷ್ಣ ಅವರೇ, ನನ್ಗೆ ಒಂದ್ ವಿಷಯ ಅರ್ಥ ಆಗಲ್ಲ. ಯಾರನ್ನೂ ಸುಮ್ನೆ ಅರೆಸ್ಟ್ ಮಾಡಲ್ಲ. ಸುಮ್ನೆ ಅರೆಸ್ಟ್ ಆದ್ರೆ ಅದು ಇಲ್ಲೀಗಲ್ ಅರೆಸ್ಟ್ ಅಂತ ಆಗುತ್ತೆ. ಮೊದಲನೇ ಪಾಯಿಂಟ್ ಬಂದೆ. ಎರಡನೇದು, ಒಬ್ಬ ವ್ಯಕ್ತಿ ಸತ್ತು ಬಿಟ್ಟಿದ್ದಾನೆ. ನಾವು ಎನಿ ಅಮೌಂಟ್ ಆಫ್ ಎಫರ್ಟ್ಸ್ ಇವತ್ತು ಮಾಡಿದ್ರು ಕೂಡ ಅವನ್ನ ವಾಪಸ್ ಕರ್ಕೊಂಡ್ ಬರಕ್ ಆಗಲ್ಲ. ನಿಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದನೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಕ್ ಟ್ರಯಲ್ ಇದೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು, ಈ ವ್ಯಕ್ತಿನ ಪುನಃ ಹೊರಗಡೆ ಬಿಟ್ರೆ ಈ ತರ ಕೃತ್ಯಗಳು ಮರುಕಳಿಸಕ್ಕೆ ಸಾಧ್ಯವ? ಮೊದಲನೇ ಪಾಯಿಂಟ್. ಎರಡನೇದು, ಈ ವ್ಯಕ್ತಿನ ಹೊರಗಡೆ ಕಳಿಸ್ಕೊಟ್ಬಿಟ್ರೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾನ ಅಂತ. ಮೂರನೇದು, ಈ ಸಾಕ್ಷಿಗಳು ಏನು ಈ ಕೃತ್ಯದಲ್ಲಿ ಇವನು ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ, ಆ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ತೊಂದರೆ ಕೊಟ್ಟು ಪ್ರಾಸಿಕ್ಯೂಷನ್ ಕೇಸ್ನ ವೀಕ್ ಮಾಡ್ತಾನ ಅಂತ. ಈ ಮೂರೇ ಪಾಯಿಂಟ್ ನೋಡ್ಬೇಕು. ಎನಿ ಕಂಡೀಷನ್ ಅಲ್ಲ, ಅದ್ರೊಳಗಡೆ ಬರುತ್ತೆ. ಗ್ರಾಮ ಪಂಚಾಯತಿ ಅಲ್ಲ, ಗ್ರಾಮ ಪಂಚಾಯತಿ ಅಸಿಸ್ಟೆಂಟ್ ಕ್ಲೈಮ್ಸ್ ದಟ್ ಈಸ್ ಎ ಅಬೌವ್ ಲಾ. ತಾವು ಇದು ನೋಡಿ, ಈ ಕ್ವಶನ್ ಈಸ್, ಸಮಾಜದಲ್ಲಿ ಆಗ್ತಿರ್ತಕ್ಕಂತ ಎಲ್ಲ ಪ್ರಕ್ರಿಯೆಗಳನ್ನ ಪ್ರತಿ ದಿವಸ ನ್ಯೂಸ್ ಚಾನೆಲ್ಗಳಲ್ಲಿ, ಆಮೇಲೆ ಯೂಟ್ಯೂಬ್ ಅಲ್ಲಿ, ಇವತ್ತು ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ, ಗೊತ್ತಾಯ್ತಲ್ಲ. ಹಾಗಾಗಿ ಅದನ್ನ ಹೇಳ್ಬೇಕಾದ ಪರಿಸ್ಥಿತಿ ಇದೆ. ಇವತ್ತು ಈ ಕೋರ್ಟಿನ ಪ್ರೊಸೀಡಿಂಗ್ಸ್ ಯೂಟ್ಯೂಬ್ ಹಾಕಿದೀವಿ, ಬೆಳಗ್ಗೆ ಬಂದು ಹಾಕೋದು. ಯೂಟ್ಯೂಬ್ ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರಲ್ಲೆಲ್ಲಾನು ಎಲ್ಲ ಹಾಕ್ತಾ ಇದ್ದಾರೆ. ಜನರುಗಳಿಗೆ ತಿಳುವಳಿಕೆಗೋಸ್ಕರ ಅಥವಾ ನಮ್ಮ ನ್ಯಾಯಾಂಗ ಹೇಗೆ ಸುಸ್ಥಿತಿಲಿ ನಡೀತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋ ಯಾವ್ದಾದ್ರು ಕಾರಣಗಳಿರ್ಲಿ, ಆ ಕಾರಣಗಳೇನೇ ಇದ್ರು ಕೂಡ ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಅದರಲ್ಲಿ ತಾವು ನೋಡ್ತಾ ಇದ್ದೀರಿ ಸಮಾಜದಲ್ಲಿ ಇವತ್ತಿನ ದಿನ ನಡೀತಿರ್ತಕ್ಕಂಥ ವಿಚಾರಗಳು. ಜಸ್ಟ್ ಬಿಕಾಸ್ he belongs to, he is a supporter of a particular political party, he wants insulation, immunity from all laws. How can it be? It can't be, no? All are equal ಅಂತ ಹೇಳಿದ್ಮೇಲೆ ಅದಕ್ಕೆಲ್ಲ ಅಲ್ಲಿಂದ ಪ್ರಶ್ನೆ ಏನ್ ಬರುತ್ತೆ? If the learned trial judge has rejected the bail on the ground that you are Gram Panchayat member, maybe he might not have written in so many words. There may be some material against him. We will see, let them file objections. ಅಷ್ಟೇ ಉದ್ದೇಶ. ಗ್ರಾಮ ಪಂಚಾಯತಿ ಮೆಂಬರ್ ಆದ ಮಾತ್ರಕ್ಕೆ ಆ ಕಾರಣಕ್ಕೆ ನಾನು ಬೇಲ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರ ಆ ಊರಿನಲ್ಲಿ ಏನ್ ಖದರ್ ಇದೆ ಅದರಿಂದ ಅವ್ರು ಏನನ್ನ ಮಾಡಬಹುದು ಅನ್ನೋದನ್ನ ನಾವು ನೋಡ್ಬೇಕು. ಸೋತಾಗ್ಬಿಟ್ಟಿದ್ದಾರೇನೋ, ಈ ಸೋಲೋದು ಗೆಲ್ಲೋದು ಎಲ್ಲ ಇರುತ್ತೆ. ತಮಗ್ ಗೊತ್ತಿರ್ಬೇಕು, ಈ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂತೆಲ್ಲ ಮಾಡಿದ ಉದ್ದೇಶ ಏನಿತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣವಾಗ್ಬೇಕು. ಅಧಿಕಾರ ವಿಕೇಂದ್ರೀಕರಣ ಆದಾಗ ಎಲ್ಲರೂ ಪ್ರತಿಯೊಬ್ಬರು ವಿಧಾನಸೌಧದ ಕಡೆ ಮುಖ ಮಾಡ್ಕೊಳ್ಳೋದು ಬೇಡ, ಅವ್ರವ್ರ ಜಿಲ್ಲೆನಲ್ಲಿ ಇರ್ತಕ್ಕಂಥ ಮಿನಿ ವಿಧಾನಸೌಧದ ಕಡೆ ತಲೆ ಹಾಕಿ ಮಲಗಿದ್ರೆ ಸಾಕು ಅಂತ ಹೇಳಿ ಆ ಕಂದಾಯ ಕಟ್ಟೋದ್ರಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಿದ್ದಂತ ಬಂದಂತ ಹಣನ ಕಂದಾಯ ಪ್ಲಸ್ ಸರ್ಕಾರದ ಇನ್ನಿತರೆ ಪ್ರಾಜೆಕ್ಟ್ ಗಳಿಂದ ಬರ್ತಕ್ಕಂಥ ಹಣವನ್ನ ಕೊಡೋದು. ಹಾಗೆ ಕೊಟ್ಟು ಆ ಗ್ರಾಮವನ್ನ ಅವರು ತಮಗೆ ಅನುಕೂಲ ರೀತಿಯಲ್ಲಿ ತಮಗ್ ಬೇಕಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅಧಿಕಾರ ಅಂತ. ಏನಾಗಿದೆ ಇವತ್ತಿನ ದಿವಸ? ಅದಕ್ಕೆ ಪೊಲಿಟಿಕಲ್ ಪಾರ್ಟಿ ಇರಬಾರ್ದು ಅಂತಾಗಿದೆ. ಗ್ರಾಮ ಪಂಚಾಯತಿಗೆ ನೋ ಪೊಲಿಟಿಕಲ್ ಪಾರ್ಟಿ, ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂತ. ಇವತ್ತೇನಾಗಿದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೇನೆ ಒಂದು ಪೊಲಿಟಿಕಲ್ ಪಾರ್ಟಿನ ಪ್ಲೀಸ್ ಮಾಡಿ ಅವ್ನು ನಿಂತ್ಕೋಬೇಕು, ಇಂಥವ್ರು ಬೆಂಬಲಿತ ಅಂತ ಹಾಕೋತಾರೆ. ಆ ಊರಿನ ಹೆಬ್ಬಾಗಲ್ನಲ್ಲಿ ಆ ಊರಿನ ಗ್ರಾಮ ದೇವತೆದು ಉತ್ಸವದ್ದು ಬ್ಯಾನರ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವ್ರ ಬರ್ತ್ಡೇ ಮಾತ್ರ ಹಾಕ್ತಾರೆ. ಅಲ್ಲಿ ಎಲ್ಲಾರ್ದು ಇರುತ್ತೆ, ರೈಟ್ ಫ್ರಮ್ ದೇರ್ ಹೈಯೆಸ್ಟ್ ಲೀಡರ್ ಅವ್ರದೆಲ್ಲ ಸಣ್ಣ ಚಿತ್ರ, ಕೊನೆಗೆ ಇವ್ರದೊಂದು ಆಳೆತ್ತರದ ಚಿತ್ರ. ಫಾರ್ ವಾಟ್? ಅಂಡ್ ವೆರಿ ಅದೊಂದನ್ನ ತಗೊಂಬಂದ್ ತೋರ್ಸಿದ್ರೆ ಸಾಕು, ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು. ಅವ್ರ ಬೆಂಬಲ ಇಲ್ವಲ್ಲ.
ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ. ಹಾಗಾಗ್ತಿದ್ಯಾ? ಆಗಿಲ್ಲ. ಹಾಗಾದ್ಮೇಲೆ ಏನಾಯ್ತು? ಇಟ್ ಈಸ್ ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಈ ಮರ್ಡರ್ಗಳೆಲ್ಲ ಯಾಕಾಗುತ್ತೆ? ಮರ್ಡರ್ಗಳೆಲ್ಲ ಯಾಕಾಗುತ್ತೆ? ಮೂರೇ ಕಂಡೀಷನ್. ಒಂದು, ಇಲಿಸಿಟ್ ರಿಲೇಶನ್ಶಿಪ್ ಇರ್ಬೇಕು, ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು, ಇಲ್ದರೆ ಯಾವುದೋ ದ್ವೇಷ ಇರ್ಬೇಕು. ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗ ಆಗ್ತಿರೋದು ರಾಜಕೀಯ ದ್ವೇಷ. ಇದಿಲ್ದಿದ್ರೆ ಮರ್ಡರ್ ಆಗ ಚಾನ್ಸ್ ಇಲ್ವಲ್ಲ. ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಡಗಾಲಾಗಿದ್ದಿದ್ರೆ ಅವನೇ ತೆಗೆದಾಕ್ಬಿಟ್ರೆ ಮುಗ್ದೋಯ್ತಲ್ಲ. ಇನ್ ಜನ್ಮೇಪಿ ಯಾರು ಅವನ್ನ ಗ್ರಾಮ ಪಂಚಾಯತಿಯಿಂದ ಅಲ್ಲಾಡ್ಸಕ್ಕೆ ಆಗೋದಿಲ್ಲ. ಎಲ್ರಿಗೂ ಹೇಳ್ಕೊಂಡು ತಿರುಗ್ತಾನೆ. ನೋಡು ಏನಾಯ್ತು, ಅರೆಸ್ಟ್ ಆದೆ, ಹೊರಗ್ ಬಂದೆ. ಬೇಲ್ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ, ನ್ಯಾಯಾಂಗದಲ್ಲಿ ನಂಬಿಕೆ. ಬೇಲ್ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ. ರೆಡಿಮೇಡ್ ಆನ್ಸರ್. ಆಗ್ಲಿ ಅಲ್ಲ ಆಗ್ಲಿ. See, I can only ventilate these things in a matter like this when you don't take it otherwise. ಇಲ್ದೆ ಹೋದ್ರೆ ನಮ್ಗೇನು ಇಲ್ಲ. ಗೊತ್ತಾಯ್ತಲ್ಲ? ಎಷ್ಟಿದೆ ಇದು ಮಾಡ್ಲಿ, ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು. ಪರ್ಸನ್ ಈಸ್ ಡೆಡ್. ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಪರಿಸ್ಥಿತಿಯ ತೀವ್ರತೆ, ಅದ್ರ ಬಗ್ಗೆ ಗಂಭೀರತೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಇಟ್ ಶುಡ್ ನಾಟ್ ಆಕ್ಟ್ ಜಸ್ಟ್ ಫಾರ್ ಆಸ್ಕಿಂಗ್ ಅಂತ ಬೇಲ್ ಗ್ರಾಂಟ್ ಆಗ್ಬಾರ್ದು. ದಟ್ಸ್ ನಾಟ್ ದಿ ಸ್ಕೋಪ್ ಆಫ್ 439. HEGP prays time to file objections. Release this matter on 18/3. How? Attender role ಏನು? ಅಟೆಂಡರ್ ರೋಲ್ ಇಲ್ಲಿಂದ ಫೈಲ್ ತಗೊಂಡು ನಮ್ ಚೇಂಬರ್ ಕೊಡೋದು. ಅವಾಗ ಏನಾದ್ರು ಮಿಸ್ಯೂಸ್ ಆಗಿದ್ಯಾ? ತಿದ್ದುಪಡಿ ಯಾರು ಮಾಡಿದ್ದಾರೆ? ಗ್ರಾಮ ಪಂಚಾಯತಿ ವಿರಾಜಪೇಟೆ ತಾಲೂಕು. ಮೋಸ ಆಗಿದೆ. ಬಿಲ್ ಕಲೆಕ್ಟರ್ ಅದರದ್ದು ಪುಸ್ತಕದ ಹೊಣೆಗಾರಿಕೆ. ಅಟೆಂಡರ್ ರೋಲ್ ಏನು? ಫೈಲ್ ಅಬ್ಜೆಕ್ಷನ್ಸ್. 438 ಇದೆ, ನಿಮ್ಗೆ ಸಿಕ್ಕಿಲ್ಲ, ಬರ್ಲಿ ಬಿಡಿ. ಒಂದಿನ ಹೋಗ್ಲಿ, ಯಾವತ್ ಬೇಕೋ ಏನ್ ಬೇಕೋ ಕೇಳಿ. No, you join the investigation, let him complete the custodial investigation on same day and let you on bail. Just ಬರ್ಕೊಳ್ಳಿ. ಲರ್ನೆಡ್ ಸೀನಿಯರ್ ಕೌನ್ಸಿಲ್. ನಮ್ಮ ಪೂರ್ತಿ ಹೆಸರು ಹಾಕ್ಬೇಕು. ಪೊನ್ನಣ್ಣ ಅಲ್ಲ, ಇನಿಷಿಯಲ್ಸ್ ಎಲ್ಲ ಮರ್ತೋಗಿರುತ್ತೆ, ಹಾಗಾಗಿ ಡೋಂಟ್ ಮಿಸ್ಟೇಕ್. Learned Senior Counsel Sri A.S. Ponnanna on behalf of the petitioner and learned HCGP. Present petition is filed under section 438 CRPC with the following prayer. Brief facts of the case are as under. First, a complaint came to be lodged. A complaint came to be lodged by the Yaru Gram Panchayati President, by the Panchayat Development Officer, H.S. Anil Kumar, contending that accused number 1, ಯಾರ ಹೆಸರು? Mahesh BN is working as a bill collector and present petitioner Rajan KG is working as a attender in Gram Panchayati Putta, Virajpet Taluk, South Coorg, Costa. He has noticed that in respect of the receipt books for the period of 2017-18 to 2020-2021, there is a misappropriation to the tune of 2,55,489. Costa. Based on the resolution passed in the Gram Panchayat meeting, a complaint came to be lodged. Costa. The same was registered by the Putta police. Yado yav police baratidu? Putta police in crime number 1/2022 for the offence punishable under section 408, that is section 34 IPC, and investigation is on. Costa. Next para. Land Council, the effort made by the petitioner seeking grant of anticipatory bail is turned down by the learned district judge. Learned district judge by order dated 25th January 2022 in CMIS number 5005 of 2022. Next para. Learned Senior Counsel submits that the present petitioner is attender and he was not custodian of any receipt books as is bill books as is alleged by the complainant. Costa. Next para. He also contended that his role was only to upkeep the office and no way he could be responsible for the alleged misappropriation, and the entire custody of the bill books was with the accused number 1 who was working as bill collector, and therefore,
prima facie materials reveal that accused is innocent and he has been falsely implicated in the case and sought for grant of anticipatory bail. First, next para. Per contra, learned HCGP submits that both have present petitioner and the bill collector have colluded and has committed the misappropriation, and the same is being investigated by the investigation agency, and presence of the accused petitioner and custodial investigation is very much necessary in order to unearth UNARTH, unearth the truth in the incident, and therefore sought for rejection of the bail petition. First up, next para. Perused the records in the rival contentions urged by the parties. First up, next para. Prima facie material shows that present petitioner is only an attender. First up, material on record also indicate that it is the first accused who was the custodian of the receipt books, and he is primarily responsible for the accounting of misappropriated amount to the tune of 2,55,489. First, be it what it may, this is not the stage for this court to find out the merits or demerits of the case. Suffice to say that while protecting the right of the accused petitioner and also meet the requirement of custodial investigation, an interim arrangement is to be made while considering the request of the petitioner. Accordingly, following order is passed, petition allowed. Petitioner is directed to join the investigation on 21st of by appearing before the investigation officer, that is Kutta Police Station, on 21/3/2020 at about 10 a.m. First, the investigation agency shall take him to custody and complete the investigation, custodial investigation, on the same day before 6 p.m. First, thereafter, let the accused petitioner on bail on executing a bond in a sum of ₹50,000 with one surety for the like sum. Next para. Petitioner shall not tamper the prosecution witnesses or hamper the investigation process in any manner. First, he shall mark his attendance before the investigation officer every alternate Sunday between 10 a.m. to 2 p.m. Till the final report is filed. He shall attend the court regularly. He shall not leave the jurisdiction of Kodagu district without prior permission. Violation of any one of the conditions would entitle the prosecution to seek cancellation of the bail. Ordered accordingly.